ನೋಡಿ, ಈ ರಾಜ್ಯದಲ್ಲಿ ಕೊಟ್ಟಿರುವಂಥ 5 ಪಂಚ ಗ್ಯಾರಂಟಿಗಳು ನಿಜವಾಗಲೂ ಬಡವರ ಮನೆ ತಲುಪಿದೆ ಅಲ್ವಾ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ 1 ತಿಂಗಳು 2 ತಿಂಗಳು ಡಿಲೇ ಆಗ್ಬೋದು ಬಿಟ್ಟರೆ, ಆದರೆ ಜನರಿಗೆ ಮೂಲಸೌಕರ್ಯದ ಕೊರತೆ ಆಗೋದು ಎಲ್ಲೂ ಕೊರತೆ ಆಗಿಲ್ಲ, ಖಂಡಿತ ಮುಟ್ಟುತ್ತೆ. ಈ ಯಾವುದೋ ನೀವು ಮುಖ್ಯಮಂತ್ರಿಗಳು ಮಾಡುವ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಅಂತೇಳಿ ಈ ಗ್ಯಾರಂಟಿ ನಿಂತೋಗಿದೆ ಅನ್ನೋ ಹೇಳೋದನ್ನ ನಾನು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಇದು ಸ್ವಾಭಾವಿಕವಾಗಿ 1 ತಿಂಗಳು 2 ತಿಂಗಳು ಒಂದು ದಿವಸ ಡಿಲೇ ಆಗೋದು ಬಿಟ್ಟರೆ ಖಂಡಿತ ಬಡವರ ಮನೆಗೆ ಬೆಳಕಾಗಿದೆ, ಒಳ್ಳೆ ಕೆಲಸ ಆಗಿದೆ. ನಿಜವಾಗಲೂ ರಾಜ್ಯ ಸರ್ಕಾರಕ್ಕೆ ನಾವು ಅಭಿನಂದನೆ ಹೇಳ್ತೇನೆ. ಯಾಕೆಂದ್ರೆ ಒಬ್ಬ ತಾಲೂಕಿನ MLA ಆಗಿ ನನ್ನ ಕ್ಷೇತ್ರದಲ್ಲಿ ನನಗೆ ಹೆಮ್ಮೆ ಇದೆ, ಅದರಿಂದ ಒಳ್ಳೆಯದೇ. ಅವ್ರು ಹೇಳ್ತಾ ಇರೋದು 30 ತಿಂಗಳಾಗಿದೆ ಸರ್ಕಾರ ಬಂದು, 20 ತಿಂಗಳ ಹಣ ಕೂಡ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಇಲ್ಲ ಬರಬೇಕಿತ್ತು, 40 ಸಾವಿರ ಕೂಡ ಬಂದಿಲ್ಲ ಅಂತ. ಇಲ್ಲ, ಬಂದಿದೆ, ಅದೆಲ್ಲ ಸುಳ್ಳು. ಹೋಸರಿ ಇದರಲ್ಲಿ ಯಾವುದು ದೀಪಾವಳಿ ಹಬ್ಬದಲ್ಲಿ ಎಲ್ಲರಿಗೂ ಕೊಟ್ಟಿದ್ದೀವಿ. ಬರುವಂಥ ಇದರಲ್ಲಿ ಇನ್ನೊಂದು 2-3 ತಿಂಗಳು ಬರಬೇಕೇನೋ ಅಷ್ಟು ಬಿಟ್ಟರೆ ಎಲ್ಲರಿಗೂ ಕೊಟ್ಟಿದ್ದೀವಿ. ಯಾವುದೂ ಇಲ್ಲ. 97 ಇದಕ್ಕೆ ಪರ್ಸೆಂಟೇಜ್ ಕೊಟ್ಟಿದ್ದೀವಿ. 2-3% ಇದ್ದದ್ದು ಅವ್ರದ್ದು ದಾಖಲೆ ಸರಿ ಇಲ್ಲದೆ ಬಿಟ್ಟಿದ್ದೀವಿ ಬಿಟ್ಟರೆ ಅದು ಬಿಟ್ಟರೆ. ಅಲ್ಲ, ಒಟ್ಟು 60 ತಿಂಗಳು ಆಗ್ತಾ ಬಂತು, 30 ತಿಂಗಳು ಹಣ ಮಾತ್ರ ಬಂದಿದೆ, ಇನ್ನು ಉಳಿದಿತ್ತು ಬರ್ತಾ ಇಲ್ಲ ಅಂತ ಹೇಳೋದು ಸುಳ್ಳು ಸರ್, ಸುಳ್ಳು. ಬೇಕಾದ್ರೆ ದಾಖಲೆ ನಮ್ಮಲ್ಲೇ ದಾಖಲೆ ಕೊಡ್ತೀನಿ ಬನ್ನಿ, ನಮ್ಮಲ್ಲೇ ಒಂದು ಬಹುಶಃ 2 ತಿಂಗಳು ಮಾತ್ರ ಬಾಕಿ ಇರ್ಬೋದು ಬಿಟ್ಟರೆ ಎಲ್ಲದೂ ಕೊಟ್ಟಿದ್ದೀವಿ. ನೋಡಿ, ಈ ರಾಜ್ಯದಲ್ಲಿ ಕೊಟ್ಟಿರುವಂಥ 5 ಪಂಚ ಗ್ಯಾರಂಟಿಗಳು ನಿಜವಾಗಲೂ ಬಡವರ ಮನೆ ತಲುಪಿದೆ ಅಲ್ವಾ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ 1 ತಿಂಗಳು 2 ತಿಂಗಳು ಡಿಲೇ ಆಗ್ಬೋದು ಬಿಟ್ಟರೆ, ಆದರೆ ಜನರಿಗೆ ಮೂಲಸೌಕರ್ಯದ ಕೊರತೆ ಆಗೋದು ಎಲ್ಲೂ ಕೊರತೆ ಆಗಿಲ್ಲ, ಖಂಡಿತ ಮುಟ್ಟುತ್ತೆ. ಈ ಯಾವುದೋ ನೀವು ಮುಖ್ಯಮಂತ್ರಿಗಳು ಮಾಡುವ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಅಂತೇಳಿ ಈ ಗ್ಯಾರಂಟಿ ನಿಂತೋಗಿದೆ ಅನ್ನೋ ಹೇಳೋದನ್ನ ನಾನು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಇದು ಸ್ವಾಭಾವಿಕವಾಗಿ 1 ತಿಂಗಳು 2 ತಿಂಗಳು ಒಂದು ದಿವಸ ಡಿಲೇ ಆಗೋದು ಬಿಟ್ಟರೆ ಖಂಡಿತ ಬಡವರ ಮನೆಗೆ ಬೆಳಕಾಗಿದೆ, ಒಳ್ಳೆ ಕೆಲಸ ಆಗಿದೆ. ನಿಜವಾಗಲೂ ರಾಜ್ಯ ಸರ್ಕಾರಕ್ಕೆ ನಾವು ಅಭಿನಂದನೆ ಹೇಳ್ತೇನೆ. ಯಾಕೆಂದ್ರೆ ಒಬ್ಬ ತಾಲೂಕಿನ MLA ಆಗಿ ನನ್ನ ಕ್ಷೇತ್ರದಲ್ಲಿ ನನಗೆ ಹೆಮ್ಮೆ ಇದೆ, ಅದರಿಂದ ಒಳ್ಳೆಯದೇ. ಅವ್ರು ಹೇಳ್ತಾ ಇರೋದು 30 ತಿಂಗಳಾಗಿದೆ ಸರ್ಕಾರ ಬಂದು, 20 ತಿಂಗಳ ಹಣ ಕೂಡ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಇಲ್ಲ ಬರಬೇಕಿತ್ತು, 40 ಸಾವಿರ ಕೂಡ ಬಂದಿಲ್ಲ ಅಂತ. ಇಲ್ಲ, ಬಂದಿದೆ, ಅದೆಲ್ಲ ಸುಳ್ಳು. ಹೋಸರಿ ಇದರಲ್ಲಿ ಯಾವುದು ದೀಪಾವಳಿ ಹಬ್ಬದಲ್ಲಿ ಎಲ್ಲರಿಗೂ ಕೊಟ್ಟಿದ್ದೀವಿ. ಬರುವಂಥ ಇದರಲ್ಲಿ ಇನ್ನೊಂದು 2-3 ತಿಂಗಳು ಬರಬೇಕೇನೋ ಅಷ್ಟು ಬಿಟ್ಟರೆ ಎಲ್ಲರಿಗೂ ಕೊಟ್ಟಿದ್ದೀವಿ. ಯಾವುದೂ ಇಲ್ಲ. 97 ಇದಕ್ಕೆ ಪರ್ಸೆಂಟೇಜ್ ಕೊಟ್ಟಿದ್ದೀವಿ. 2-3% ಇದ್ದದ್ದು ಅವ್ರದ್ದು ದಾಖಲೆ ಸರಿ ಇಲ್ಲದೆ ಬಿಟ್ಟಿದ್ದೀವಿ ಬಿಟ್ಟರೆ ಅದು ಬಿಟ್ಟರೆ. ಅಲ್ಲ, ಒಟ್ಟು 60 ತಿಂಗಳು ಆಗ್ತಾ ಬಂತು, 30 ತಿಂಗಳು ಹಣ ಮಾತ್ರ ಬಂದಿದೆ, ಇನ್ನು ಉಳಿದಿತ್ತು ಬರ್ತಾ ಇಲ್ಲ ಅಂತ ಹೇಳೋದು ಸುಳ್ಳು ಸರ್, ಸುಳ್ಳು. ಬೇಕಾದ್ರೆ ನಮ್ಮಲ್ಲೇ ದಾಖಲೆ ಕೊಡ್ತೀನಿ ಬನ್ನಿ, ನಮ್ಮಲ್ಲೇ ಒಂದು ಬಹುಶಃ 2 ತಿಂಗಳು ಮಾತ್ರ ಬಾಕಿ ಇರ್ಬೋದು ಬಿಟ್ಟರೆ ಎಲ್ಲದೂ ಕೊಟ್ಟಿದ್ದೀವಿ. ನೋಡಿ, ಈ ರಾಜ್ಯದಲ್ಲಿ ಕೊಟ್ಟಿರುವಂಥ 5 ಪಂಚ ಗ್ಯಾರಂಟಿಗಳು ನಿಜವಾಗಲೂ ಬಡವರ ಮನೆ ತಲುಪಿದೆ ಅಲ್ವಾ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ 1 ತಿಂಗಳು 2 ತಿಂಗಳು ಡಿಲೇ ಆಗ್ಬೋದು ಬಿಟ್ಟರೆ, ಆದರೆ ಜನರಿಗೆ ಮೂಲಸೌಕರ್ಯದ ಕೊರತೆ ಆಗೋದು ಎಲ್ಲೂ ಕೊರತೆ ಆಗಿಲ್ಲ, ಖಂಡಿತ ಮುಟ್ಟುತ್ತೆ. ಈ ಯಾವುದೋ ನೀವು ಮುಖ್ಯಮಂತ್ರಿಗಳು ಮಾಡುವ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಅಂತೇಳಿ ಈ ಗ್ಯಾರಂಟಿ ನಿಂತೋಗಿದೆ ಅನ್ನೋ ಹೇಳೋದನ್ನ ನಾನು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಇದು ಸ್ವಾಭಾವಿಕವಾಗಿ 1 ತಿಂಗಳು 2 ತಿಂಗಳು ಒಂದು ದಿವಸ ಡಿಲೇ ಆಗೋದು ಬಿಟ್ಟರೆ ಖಂಡಿತ ಬಡವರ ಮನೆಗೆ ಬೆಳಕಾಗಿದೆ, ಒಳ್ಳೆ ಕೆಲಸ ಆಗಿದೆ. ನಿಜವಾಗಲೂ ರಾಜ್ಯ ಸರ್ಕಾರಕ್ಕೆ ನಾವು ಅಭಿನಂದನೆ ಹೇಳ್ತೇನೆ. ಯಾಕೆಂದ್ರೆ ಒಬ್ಬ ತಾಲೂಕಿನ MLA ಆಗಿ ನನ್ನ ಕ್ಷೇತ್ರದಲ್ಲಿ ನನಗೆ ಹೆಮ್ಮೆ ಇದೆ, ಅದರಿಂದ ಒಳ್ಳೆಯದೇ. ಅವ್ರು ಹೇಳ್ತಾ ಇರೋದು 30 ತಿಂಗಳಾಗಿದೆ ಸರ್ಕಾರ ಬಂದು, 20 ತಿಂಗಳ ಹಣ ಕೂಡ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಇಲ್ಲ, ಬರಬೇಕಿತ್ತು, 40 ಸಾವಿರ ಕೂಡ ಬಂದಿಲ್ಲ ಅಂತ. ಇಲ್ಲ, ಬಂದಿದೆ, ಅದೆಲ್ಲ ಸುಳ್ಳು. ಹೋಸರಿ ಇದರಲ್ಲಿ ಯಾವುದು ದೀಪಾವಳಿ ಹಬ್ಬದಲ್ಲಿ ಎಲ್ಲರಿಗೂ ಕೊಟ್ಟಿದ್ದೀವಿ. ಬರುವಂಥ ಇದರಲ್ಲಿ ಇನ್ನೊಂದು 2-3 ತಿಂಗಳು ಬರಬೇಕೇನೋ ಅಷ್ಟು ಬಿಟ್ಟರೆ ಎಲ್ಲರಿಗೂ ಕೊಟ್ಟಿದ್ದೀವಿ. ಯಾವುದೂ ಇಲ್ಲ. 97 ಇದಕ್ಕೆ ಪರ್ಸೆಂಟೇಜ್ ಕೊಟ್ಟಿದ್ದೀವಿ. 2-3% ಇದ್ದದ್ದು ಅವ್ರದ್ದು ದಾಖಲೆ ಸರಿ ಇಲ್ಲದೆ ಬಿಟ್ಟಿದ್ದೀವಿ ಬಿಟ್ಟರೆ ಅದು ಬಿಟ್ಟರೆ. ಅಲ್ಲ, ಒಟ್ಟು 60 ತಿಂಗಳು ಆಗ್ತಾ ಬಂತು, 30 ತಿಂಗಳು ಹಣ ಮಾತ್ರ ಬಂದಿದೆ, ಇನ್ನು ಉಳಿದಿತ್ತು ಬರ್ತಾ ಇಲ್ಲ ಅಂತ ಹೇಳೋದು ಸುಳ್ಳು ಸರ್, ಸುಳ್ಳು. ಬೇಕಾದ್ರೆ ನಮ್ಮಲ್ಲೇ ದಾಖಲೆ ಕೊಡ್ತೀನಿ ಬನ್ನಿ, ನಮ್ಮಲ್ಲೇ ಒಂದು ಬಹುಶಃ 2 ತಿಂಗಳು ಮಾತ್ರ ಬಾಕಿ ಇರ್ಬೋದು ಬಿಟ್ಟರೆ ಎಲ್ಲದೂ ಕೊಟ್ಟಿದ್ದೀವಿ. ನೋಡಿ, ಈ ರಾಜ್ಯದಲ್ಲಿ ಕೊಟ್ಟಿರುವಂಥ 5 ಪಂಚ ಗ್ಯಾರಂಟಿಗಳು ನಿಜವಾಗಲೂ ಬಡವರ ಮನೆ ತಲುಪಿದೆ ಅಲ್ವಾ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ 1 ತಿಂಗಳು 2 ತಿಂಗಳು ಡಿಲೇ ಆಗ್ಬೋದು ಬಿಟ್ಟರೆ, ಆದರೆ ಜನರಿಗೆ ಮೂಲಸೌಕರ್ಯದ ಕೊರತೆ ಆಗೋದು ಎಲ್ಲೂ ಕೊರತೆ ಆಗಿಲ್ಲ, ಖಂಡಿತ ಮುಟ್ಟುತ್ತೆ. ಈ ಯಾವುದೋ ನೀವು ಮುಖ್ಯಮಂತ್ರಿಗಳು ಮಾಡುವ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಅಂತೇಳಿ ಈ ಗ್ಯಾರಂಟಿ ನಿಂತೋಗಿದೆ ಅನ್ನೋ ಹೇಳೋದನ್ನ ನಾನು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಇದು ಸ್ವಾಭಾವಿಕವಾಗಿ 1 ತಿಂಗಳು 2 ತಿಂಗಳು ಒಂದು ದಿವಸ ಡಿಲೇ ಆಗೋದು ಬಿಟ್ಟರೆ ಖಂಡಿತ ಬಡವರ ಮನೆಗೆ ಬೆಳಕಾಗಿದೆ, ಒಳ್ಳೆ ಕೆಲಸ ಆಗಿದೆ. ನಿಜವಾಗಲೂ ರಾಜ್ಯ ಸರ್ಕಾರಕ್ಕೆ ನಾವು ಅಭಿನಂದನೆ ಹೇಳ್ತೇನೆ. ಯಾಕೆಂದ್ರೆ ಒಬ್ಬ ತಾಲೂಕಿನ MLA ಆಗಿ ನನ್ನ ಕ್ಷೇತ್ರದಲ್ಲಿ ನನಗೆ ಹೆಮ್ಮೆ ಇದೆ, ಅದರಿಂದ ಒಳ್ಳೆಯದೇ. ಅವ್ರು ಹೇಳ್ತಾ ಇರೋದು 30 ತಿಂಗಳಾಗಿದೆ ಸರ್ಕಾರ ಬಂದು, 20 ತಿಂಗಳ ಹಣ ಕೂಡ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಇಲ್ಲ, ಬರಬೇಕಿತ್ತು,
40,000 ಕೂಡ ಬಂದಿಲ್ಲ ಅಂತ. ಎಲ್ಲ ಬಂದಿದೆ ಅದೆಲ್ಲ ಸುಳ್ಳು. ಹೋಸರಿ ಇದರಲ್ಲಿ ಯಾವುದು ದೀಪಾವಳಿ ಹಬ್ಬದಲ್ಲಿ ಎಲ್ಲರಿಗೂ ಕೊಟ್ಟಿದ್ದೀವಿ. ಬರುವಂಥ ಇದರಲ್ಲಿ ಇನ್ನೊಂದು 2-3 ತಿಂಗಳು ಬರಬೇಕೇನೋ ಅಷ್ಟು ಬಿಟ್ಟರೆ ಎಲ್ಲರಿಗೂ ಕೊಟ್ಟಿದ್ದೀವಿ. ಯಾವುದೂ ಇಲ್ಲ. 97 ಇದಕ್ಕೆ ಪರ್ಸೆಂಟೇಜ್ ಕೊಟ್ಟಿದ್ದೀವಿ. 2-3% ಇದ್ದದ್ದು ಅವ್ರದ್ದು ದಾಖಲೆ ಸರಿ ಇಲ್ಲದೆ ಬಿಟ್ಟಿದ್ದೀವಿ ಬಿಟ್ಟರೆ ಅದು ಬಿಟ್ಟರೆ ಅಲ್ಲ, ಒಟ್ಟು 60 ತಿಂಗಳು ಆಗ್ತಾ ಬಂತು, 30 ತಿಂಗಳು ಹಣ ಮಾತ್ರ ಬಂದಿದೆ, ಇನ್ನು ಉಳಿದಿತ್ತು ಬರ್ತಾ ಇಲ್ಲ ಅಂತ ಹೇಳೋದು ಸುಳ್ಳು ಸರ್, ಸುಳ್ಳು. ಬೇಕಾದ್ರೆ ದಾಖಲೆ ನಮ್ಮಲ್ಲೇ ದಾಖಲೆ ಕೊಡ್ತೀನಿ ಬನ್ನಿ, ನಮ್ಮಲ್ಲೇ ದಾಖಲೆ ಕೊಡ್ತೀನಿ ಬನ್ನಿ. ನಮ್ಮಲ್ಲೇ ಒಂದು ಬಹುಶಃ 2 ತಿಂಗಳು ಮಾತ್ರ ಬಾಕಿ ಇರ್ಬೋದು ಬಿಟ್ಟರೆ ಎಲ್ಲದೂ ಕೊಟ್ಟಿದ್ದೀವಿ. ನೋಡಿ, ಈ ರಾಜ್ಯದಲ್ಲಿ ಕೊಟ್ಟಿರುವಂಥ 5 ಪಂಚ ಗ್ಯಾರಂಟಿಗಳು ನಿಜವಾಗಲೂ ಬಡವರ ಮನೆ ತಲುಪಿದೆ ಅಲ್ವಾ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ 1 ತಿಂಗಳು 2 ತಿಂಗಳು ಡಿಲೇ ಆಗ್ಬೋದು ಬಿಟ್ಟರೆ, ಆದರೆ ಜನರಿಗೆ ಮೂಲಸೌಕರ್ಯದ ಕೊರತೆ ಆಗೋದು ಎಲ್ಲೂ ಕೊರತೆ ಆಗಿಲ್ಲ. ಖಂಡಿತ ಮುಟ್ಟುತ್ತೆ. ಈ ಯಾವುದೋ ನೀವು ಮುಖ್ಯಮಂತ್ರಿಗಳು ಮಾಡುವ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಅಂತೇಳಿ ಈ ಗ್ಯಾರಂಟಿ ನಿಂತೋಗಿದೆ ಅನ್ನೋ ಹೇಳೋದನ್ನ ನಾನು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಇದು ಸ್ವಾಭಾವಿಕವಾಗಿ 1 ತಿಂಗಳು 2 ತಿಂಗಳು ಒಂದು ದಿವಸ ಡಿಲೇ ಆಗೋದು ಬಿಟ್ಟರೆ ಖಂಡಿತ ಬಡವರ ಮನೆಗೆ ಬೆಳಕಾಗಿದೆ, ಒಳ್ಳೆ ಕೆಲಸ ಆಗಿದೆ. ನಿಜವಾಗಲೂ ರಾಜ್ಯ ಸರ್ಕಾರಕ್ಕೆ ನಾವು ಅಭಿನಂದನೆ ಹೇಳ್ತೇನೆ. ಯಾಕೆಂದ್ರೆ ಒಬ್ಬ ತಾಲೂಕಿನ MLA ಆಗಿ ನನ್ನ ಕ್ಷೇತ್ರದಲ್ಲಿ ನನಗೆ ಹೆಮ್ಮೆ ಇದೆ. ಅದು ಅದರಿಂದ ಒಳ್ಳೆಯದೇ. ಅವ್ರು ಹೇಳ್ತಾ ಇರೋದು 30 ತಿಂಗಳಾಗಿ ಸರ್ಕಾರ ಬಂದು 20 ತಿಂಗಳ ಹಣ ಕೂಡ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಇಲ್ಲ ಬರ್ಬೇಕಿತ್ತು, 40,000 ಕೂಡ ಬಂದಿಲ್ಲ ಅಂತ. ಎಲ್ಲ ಬಂದಿದೆ ಅದೆಲ್ಲ ಸುಳ್ಳು. ಹೋಸರಿ ಇದರಲ್ಲಿ ಯಾವುದು ದೀಪಾವಳಿ ಹಬ್ಬದಲ್ಲಿ ಎಲ್ಲರಿಗೂ ಕೊಟ್ಟಿದ್ದೀವಿ. ಬರುವಂಥ ಇದರಲ್ಲಿ ಇನ್ನೊಂದು 2-3 ತಿಂಗಳು ಬರಬೇಕೇನೋ ಅಷ್ಟು ಬಿಟ್ಟರೆ ಎಲ್ಲರಿಗೂ ಕೊಟ್ಟಿದ್ದೀವಿ. ಯಾವುದೂ ಇಲ್ಲ. 97 ಇದಕ್ಕೆ ಪರ್ಸೆಂಟೇಜ್ ಕೊಟ್ಟಿದ್ದೀವಿ. 2-3% ಇದ್ದದ್ದು ಅವ್ರದ್ದು ದಾಖಲೆ ಸರಿ ಇಲ್ಲದೆ ಬಿಟ್ಟಿದ್ದೀವಿ ಬಿಟ್ಟರೆ ಅದು ಬಿಟ್ಟರೆ ಅಲ್ಲ, ಒಟ್ಟು 60 ತಿಂಗಳು ಆಗ್ತಾ ಬಂತು, 30 ತಿಂಗಳು ಹಣ ಮಾತ್ರ ಬಂದಿದೆ, ಇನ್ನು ಉಳಿದಿತ್ತು ಬರ್ತಾ ಇಲ್ಲ ಅಂತ ಹೇಳೋದು ಸುಳ್ಳು ಸರ್, ಸುಳ್ಳು. ಬೇಕಾದ್ರೆ ನಮ್ಮಲ್ಲೇ ದಾಖಲೆ ಕೊಡ್ತೀನಿ ಬನ್ನಿ, ನಮ್ಮಲ್ಲೇ ದಾಖಲೆ ಕೊಡ್ತೀನಿ ಬನ್ನಿ. ನಮ್ಮಲ್ಲಿ ಒಂದು ಬಹುಶಃ 2 ತಿಂಗಳು ಮಾತ್ರ ಬಾಕಿ ಇರ್ಬೋದು ಬಿಟ್ಟರೆ ಎಲ್ಲದೂ ಕೊಟ್ಟಿದ್ದೀವಿ. ನೋಡಿ, ಈ ರಾಜ್ಯದಲ್ಲಿ ಕೊಟ್ಟಿರುವಂಥ 5 ಪಂಚ ಗ್ಯಾರಂಟಿಗಳು ನಿಜವಾಗಲೂ ಬಡವರ ಮನೆ ತಲುಪಿದೆ ಅಲ್ವಾ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ 1 ತಿಂಗಳು 2 ತಿಂಗಳು ಡಿಲೇ ಆಗ್ಬೋದು ಬಿಟ್ಟರೆ, ಆದರೆ ಜನರಿಗೆ ಮೂಲಸೌಕರ್ಯದ ಕೊರತೆ ಆಗೋದು ಎಲ್ಲೂ ಕೊರತೆ ಆಗಿಲ್ಲ. ಖಂಡಿತ ಮುಟ್ಟುತ್ತೆ. ಈ ಯಾವುದೋ ನೀವು ಮುಖ್ಯಮಂತ್ರಿಗಳು ಮಾಡುವ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಅಂತೇಳಿ ಈ ಗ್ಯಾರಂಟಿ ನಿಂತೋಗಿದೆ ಅನ್ನೋ ಹೇಳೋದನ್ನ ನಾನು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಇದು ಸ್ವಾಭಾವಿಕವಾಗಿ 1 ತಿಂಗಳು 2 ತಿಂಗಳು ಒಂದು ದಿವಸ ಡಿಲೇ ಆಗೋದು ಬಿಟ್ಟರೆ ಖಂಡಿತ ಬಡವರ ಮನೆಗೆ ಬೆಳಕಾಗಿದೆ, ಒಳ್ಳೆ ಕೆಲಸ ಆಗಿದೆ. ನಿಜವಾಗಲೂ ರಾಜ್ಯ ಸರ್ಕಾರಕ್ಕೆ ನಾವು ಅಭಿನಂದನೆ ಹೇಳ್ತೇನೆ. ಯಾಕೆಂದ್ರೆ ಒಬ್ಬ ತಾಲೂಕಿನ MLA ಆಗಿ ನನ್ನ ಕ್ಷೇತ್ರದಲ್ಲಿ ನನಗೆ ಹೆಮ್ಮೆ ಇದೆ. ಅದು ಅದರಿಂದ ಒಳ್ಳೆಯದೇ. ಅವ್ರು ಹೇಳ್ತಾ ಇರೋದು 30 ತಿಂಗಳಾಗಿ ಸರ್ಕಾರ ಬಂದು 20 ತಿಂಗಳ ಹಣ ಕೂಡ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಇಲ್ಲ ಬರ್ಬೇಕಿತ್ತು, 40,000 ಕೂಡ ಬಂದಿಲ್ಲ ಅಂತ. ಎಲ್ಲ ಬಂದಿದೆ ಅದೆಲ್ಲ ಸುಳ್ಳು. ಹೋಸರಿ ಇದರಲ್ಲಿ ಯಾವುದು ದೀಪಾವಳಿ ಹಬ್ಬದಲ್ಲಿ ಎಲ್ಲರಿಗೂ ಕೊಟ್ಟಿದ್ದೀವಿ. ಬರುವಂಥ ಇದರಲ್ಲಿ ಇನ್ನೊಂದು 2-3 ತಿಂಗಳು ಬರಬೇಕೇನೋ ಅಷ್ಟು ಬಿಟ್ಟರೆ ಎಲ್ಲರಿಗೂ ಕೊಟ್ಟಿದ್ದೀವಿ. ಯಾವುದೂ ಇಲ್ಲ. 97 ಇದಕ್ಕೆ ಪರ್ಸೆಂಟೇಜ್ ಕೊಟ್ಟಿದ್ದೀವಿ. 2-3% ಇದ್ದದ್ದು ಅವ್ರದ್ದು ದಾಖಲೆ ಸರಿ ಇಲ್ಲದೆ ಬಿಟ್ಟಿದ್ದೀವಿ ಬಿಟ್ಟರೆ ಅದು ಬಿಟ್ಟರೆ ಅಲ್ಲ, ಒಟ್ಟು 60 ತಿಂಗಳು ಆಗ್ತಾ ಬಂತು, 30 ತಿಂಗಳು ಹಣ ಮಾತ್ರ ಬಂದಿದೆ, ಇನ್ನು ಉಳಿದಿತ್ತು ಬರ್ತಾ ಇಲ್ಲ ಅಂತ ಹೇಳೋದು ಸುಳ್ಳು ಸರ್, ಸುಳ್ಳು. ಬೇಕಾದ್ರೆ ನಮ್ಮಲ್ಲೇ ದಾಖಲೆ ಕೊಡ್ತೀನಿ ಬನ್ನಿ, ನಮ್ಮಲ್ಲೇ ದಾಖಲೆ ಕೊಡ್ತೀನಿ ಬನ್ನಿ. ನಮ್ಮಲ್ಲಿ ಒಂದು ಬಹುಶಃ 2 ತಿಂಗಳು ಮಾತ್ರ ಬಾಕಿ ಇರ್ಬೋದು ಬಿಟ್ಟರೆ ಎಲ್ಲದೂ ಕೊಟ್ಟಿದ್ದೀವಿ.